Hi students, today we have another topic that is brand accounting. Then you have to study about the brand accounting. You have to first know about the what is brand. Brand is a name, term, design, symbol or any other feature that is identify one seller goods or services as distance from those other sellers. ಇಲ್ಲಿ ಬ್ರ್ಯಾಂಡ್ಸ್ ಅಂದರೆ ಏನು ಹೇಳ್ತಾರೆ, ದಟ್ ಇಸ್ ಅ ನೇಮ್ ಆರ್ ಸಿಂಬಾಲ್ ಅಂತ ಹೇಳ್ತಾರೆ. ದಟ್ ಇಸ್ ಅ ಡಿಸೈನ್, ಸಿಂಬಾಲ್ ಆರ್ ಎನಿ ಅದರ್ ಫ್ಯೂಚರ್ಸ್. ಅಂದರೆ ಇವಾಗ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇಟ್ ಮೇ ಬಿ ಗೋಯಿಂಗ್ ಆನ್ ನೇಮ್ ಆದರೂ ಆಗಿರ್ಬೋದು ಅಥವಾ ಬ್ರ್ಯಾಂಡ್ ಆದರೂ ಆಗಿರ್ಬೋದು. ಐಡೆಂಟಿಫೈ ದಿ ಒನ್ ಸೆಲ್ಲರ್ ಗೂಡ್ಸ್ ಅಂದರೆ ನಮ್ಮ ಗೂಡ್ಸ್ ಇದೆ ಅಂತ ಐಡೆಂಟಿಫಿಕೇಷನ್ಸ್ ಮಾಡೋದೇ. ಆರ್ ಸರ್ವಿಸಸ್, ಇವಾಗ ಯಾವುದಾದ್ರೂ ಸರ್ವಿಸಸ್ ಆಗಿರ್ಬೋದು. ಇಟ್ ಮೇ ಬಿ ಗಿವನ್ ದ, ಅದಕ್ಕೆ ಐಡೆಂಟಿಫಿಕೇಷನ್ಸ್ ಆಗಬೇಕು ಅಂದರೆ ವಾಟ್ ಅಬೌಟ್ ದಿ ಯು ಹ್ಯಾವ್ ಟು ಗಿವನ್ ದ ನೇಮ್ ಆರ್ ಸಿಂಬಾಲ್ ದಿಸ್ ಟು ದಿ ಸೆಲ್ಲರ್ಸ್ ಅಂತ. ಅಂದರೆ ನಮ್ಗೆ ನಮ್ಮದೇ ಆದಂಥ ಪ್ರಾಡಕ್ಟನ್ನು ನೇಮ್ ಆಗಿರ್ಬೋದು ಅಥವಾ ಸಿಂಬಾಲ್ ಆಗಿರ್ಬೋದು. ಯು ಹ್ಯಾವ್ ಟು ಮೆನ್ಷನ್ ದಟ್ ಇಸ್ ಅ ಬ್ರ್ಯಾಂಡ್ ಅಕೌಂಟ್. ದೆನ್ ಅದನ್ನು ಅಕೌಂಟಲ್ಲಿ ಮೇಂಟೈನ್ ಮಾಡೋದಕ್ಕೆ ಅಂದರೆ ಅದನ್ನು ನೇಮನ್ನು ಗಿವನ್ ದ್ಯಾಟ್ ಸಿಚುವೇಶನ್ಸ್, ದಟ್ ಈಸ್ ಅ ಬ್ರ್ಯಾಂಡ್ ಅಕೌಂಟಿಂಗ್. ಆ್ಯಂಡ್ ಬ್ರ್ಯಾಂಡ್ ಎದಕ್ಕಪ್ಪ ಯೂಸ್ ಆಗುತ್ತೆ, ದ್ಯಾಟ್ ಈಸ್ ಅ ಸ್ಟ್ರಾಟಜಿಕ್ ಅಸೆಟ್ಸ್ ಅಂತ ಹೇಳ್ತಾರೆ. ಬ್ರ್ಯಾಂಡು ಒಂಥರ ಅಸೆಟ್ಸ್ ಇದ್ದಂಗೆ. ಯು ಹ್ಯಾವ್ ಟು ಅಗ್ರೀಡ್ ಆರ್ ನಾಟ್? ಎಸ್, ದಟ್ ಈಸ್ ಅ ಅಗ್ರೀಡ್. ಬಿಕಾಸ್ ಬ್ರ್ಯಾಂಡ್ ಇಟ್ಸ್ ಕ್ರಿಯೇಟ್ ಅ ಗುಡ್ ವಿಲ್ ಇನ್ ದ ಮಾರ್ಕೆಟ್. ಅಂದರೆ ಬ್ರ್ಯಾಂಡ್ ಇವಾಗ ಟಾಟಾ, ಬಿರ್ಲಾ, ದೆನ್ ಯು ಹ್ಯಾವ್ ಟು ಗಿವನ್ ಸಮ್ ಅದರ್ ಸತ್ಯಂ ಕಂಪನೀಸ್, ಅದು ಹೋಗ್ಬಿಡ್ರಿ. ದೆನ್ ಸಮ್ ಅದರ್ ಕಂಪನೀಸ್, ಈಗ ರಿಲಯನ್ಸ್ ಕಂಪನೀಸ್, ಇಟ್ ಮೇ ಬಿ ಗಿವನ್ ನಂಬರ್ ಆಫ್ ಕಂಪನೀಸ್ ಆರ್ ದೇರ್ ಇನ್ ದ ಬಿಸ್ನೆಸ್. ಯು ಹ್ಯಾವ್ ಟು ಟೇಕನ್ ದ ನೇಮ್ ವಿಲ್ ಬಿ ಶೋನ್ಸ್ ಅಬೌಟ್ ದಿ ಬ್ರ್ಯಾಂಡ್. ಅವ್ರು ಏನು ಮಾಡ್ತಾರೆ, ಗುಡ್ ವಿಲ್ಲನ್ನು ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ನಮ್ಗೆ ಆ ಬ್ರ್ಯಾಂಡ್ ನೇಮ್ ಕೇಳಿದ ತಕ್ಷಣ ನಮಗೇನು ನೆನಪಾಗಿ ಬರುತ್ತೆ, ದೇ ಆರ್ ನೋ ಅಬೌಟ್ ದಿ ವೆರಿ ವೆಲ್. ಅಂದರೆ ನಂಬರ್ ಆಫ್ ಕಂಪನೀಸ್ ಆರ್ ದೇರ್, ನಂಬರ್ ಆಫ್ ಬಿಸ್ನೆಸ್ ಡೀಲಿಂಗ್ಸ್ ಆರ್ ದೇರ್ ಅಂತ ನಮಗೆ ಗೊತ್ತಾಗುತ್ತೆ. ದೆನ್ ಬ್ರ್ಯಾಂಡ್ ಎನ್ಹ್ಯಾನ್ಸ್ ದ ಮಾರ್ಕೆಟ್ ಶೇರ್ಸ್. ಇವಾಗ ನಾವು ಯಾವುದಾದ್ರೂ ಒಂದು ಕಂಪನಿ, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪನಿ ಶೇರ್ಸ್ ಮಾಡ್ತಾ ಇದೆ ಅಂತಂದರೆ ಯು ಹ್ಯಾವ್ ಟು ಗೋಯಿಂಗ್ ಆನ್ ದಿ ಕಂಪನಿ ಪರ್ಚೇಸ್ ಮಾಡ್ತೀರಾ ಅಂದರೆ ದಟ್ ಈಸ್ ಅ ನೇಮ್ ವಿಲ್ ಬಿ ಗಿವನ್ ದ, ಅಂದರೆ ದಟ್ ಈಸ್ ಅಂದರೆ ಆ ನೇಮ್ ಹೇಳಿದ ತಕ್ಷಣ ಇವಾಗ ನಾವು ಯಾವುದಾದ್ರೂ ಟಾಟಾ ಕಂಪ್ನಿ ಶೇರ್ಸನ್ನು ರಿಲೀಸ್ ಮಾಡ್ತೀವಿ. ಯಾವುದೋ ಗೊತ್ತಿಲ್ಲದೆ ಇರೋ ಕಂಪನಿಗಿಂತ ಶೇರ್ ಪರ್ಚೇಸ್ ಮಾಡೋಕ್ಕಿಂತ ಗೊತ್ತಿರೋ ಕಂಪನಿಗೆ ಯು ಹ್ಯಾವ್ ಟು ಇನ್ವೆಸ್ಟ್ ದ ಶೇರ್ಸ್. ದೆನ್ ಯು ಹ್ಯಾವ್ ಟು ನೋ ಅಬೌಟ್ ದಿ ವೆರಿ ವೆಲ್ ದ ಕಂಪನಿ ಆರ್ಗನೈಸೇಷನ್ಸ್. ಯು ಹ್ಯಾವ್ ಟು ಅಂದರೆ ಬ್ರ್ಯಾಂಡ್ ಹೆಸರೇ, that is a brand enhance the market shares. Then brand generates huge revenue and other assets. It may be given the more revenues and other assets. ಅಲ್ಲಿ ಏನು ಮಾಡುತ್ತೆ, you have to take on any other decisions about the huge revenues. ಅಂದರೆ you have to given the more revenues and other assets. It create the competitor positions in the market. ಅಂದರೆ ಅದನ್ನು you have to take on the competitions, you have to face the competitions, that is help to the brands. Then it is an intangible assets. ಅದು ಬ್ರ್ಯಾಂಡ್ ಏನಾಗಿರುತ್ತೆ, ದಟ್ ಇಸ್ ಅ ಇಂಟ್ಯಾಂಜಿಬಲ್ ಅಸೆಟ್ಸ್. ದೀಸ್ ಆಲ್ ಆರ್ ದಿ ಬ್ರ್ಯಾಂಡ್ ಆಸ್ ಅ ಸ್ಟ್ರಾಟಜಿಕ್ ಅಸೆಟ್ಸ್. ದೆನ್ ನೀಡ್ಸ್ ಆಫ್ ದಿ ಬ್ರ್ಯಾಂಡ್ ಅಕೌಂಟಿಂಗ್ ಅಂದರೆ ಬ್ರ್ಯಾಂಡ್ಸಿಂದ ಯು ಹ್ಯಾವ್ ಟು ನೋ ಅಬೌಟ್ ದಿ ಕಲೆಕ್ಷನ್ಸ್ ಆಫ್ ದಿ ಡಾಟಾ, ಕಾಸ್ಟ್ ಆಫ್ ದಿ ಬ್ರ್ಯಾಂಡ್ ಕ್ರಿಯೇಷನ್ಸ್. ಅಂದರೆ ಇಲ್ಲಿ ಏನಾಗುತ್ತೆ, ಇಟ್ ಮೇ ಬಿ ಹೆಲ್ಪ್ ಟು ದಿ ಕಲೆಕ್ಷನ್ ಆಫ್ ದಿ ಡಾಟಾಸ್. ಅಂದರೆ ನಮ್ಮ ಯು ಹ್ಯಾವ್ ಟು ನೋ ಅಬೌಟ್ ದಿ ಕಸ್ಟಮರ್ಸ್ ಒಪಿನಿಯನ್ ತಿಳ್ಕೊಬೋದು ಅಥವಾ ಎಷ್ಟು ಸೇಲ್, ಪರ್ಚೇಸ್, ದಟ್ ಈಸ್ ಅ ಮೋರ್ ಇನ್ಫಾರ್ಮೇಷನ್ಸ್ ಯು ಹ್ಯಾವ್ ಟು ಗಾಟ್ ಅಬೌಟ್ ದಿ ಎನಿ ಅದರ್ ಥಿಂಗ್ಸ್. ಯು ನೋ ಅಬೌಟ್ ದಿ ವೆರಿ ವೆಲ್ ಅಬೌಟ್ ದಿ ಬ್ರ್ಯಾಂಡ್. ದೆನ್ ಅಲೋಕೇಶನ್ಸ್ ಆ್ಯಂಡ್ ಅಮಾರ್ಟೈಸೇಷನ್ಸ್ ಅಂದರೆ ಯು ಹ್ಯಾವ್ ಟು ಡಿವೈಡ್ ದಟ್ ಕಾಸ್ಟ್ ವೇರಿಯೇಟ್ ಸೆಂಟರ್ಸ್. ಅಂದರೆ ಅದನ್ನು ಡಿವೈಡ್ ಮಾಡ್ಕೊಳ್ತಾ ಹೋದಂಗೆಲ್ಲ ಯು ನೋ ವೆರಿ ವೆಲ್. ಅಂದರೆ ಬ್ರ್ಯಾಂಡ್ಸ್ ಇದ್ದರೆ, ಬೇರೆ ಬೇರೆ ಬ್ರ್ಯಾಂಡ್ಸ್ ಇದ್ದರೆ ದೆನ್ ಯು ಹ್ಯಾವ್ ಟು ಡಿವೈಡ್ ದಿ ವೆರಿ ವೆಲ್ಸ್. ಆ್ಯಂಡ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಬ್ರ್ಯಾಂಡ್ಸ್ ಆ್ಯಂಡ್ ಲೈಫ್ ಅಂದರೆ ಅದರದ್ದು ಎಷ್ಟು ವ್ಯಾಲಿಡಿಟಿ ಇದೆ, ದೆನ್ ಯು ನೋ ವೆರಿ ವೆಲ್ ಅಬೌಟ್ ದಿ ಆಲ್ ದ ಥಿಂಗ್ಸ್. ದೆನ್ ವ್ಯಾಲ್ಯೂಯೇಷನ್ಸ್ ಈಸಿಲೀಸ್. ದೆನ್ ಅಮಾರ್ಟೈಸೇಷನ್ಸ್ ಆಫ್ ದಿ ಕಾಸ್ಟ್ ಆಫ್ ದಿ ಬ್ರ್ಯಾಂಡ್ಸ್. ಇದನ್ನು ಏನು ಮಾಡುತ್ತೆ, ಅಮಾರ್ಟೈಸೇಷನ್ಸ್ ಮಾಡ್ಬೋದು. ಅಂದರೆ ಇಟ್ ಮೇ ಬಿ ಗೋಯಿಂಗ್ ಆನ್ ದಿ ಎನಿ ಅದರ್ಸ್ ಅಡಾಪ್ಟಿಂಗ್ ಮೆನಿ ಅದರ್ ಥಿಂಗ್ಸ್. ಇಟ್ ಮೇ ಬಿ ಗೋಯಿಂಗ್ ಆನ್ ಇವಾಗ ಯಾವುದಾದ್ರೂ ಕಂಪ್ನಿಗೆ ಸಮ್ ಅದರ್ ಥಿಂಗ್ಸ್ ವಿಲ್ ಬಿಕಮ್ಸ್, ದೆನ್ ಯು ಹ್ಯಾವ್ ಟು ಗಾಟ್ ದಿ ದ್ಯಾಟ್. Then reflections of the financial statement. You have to take on the financial decisions, any other interpretations of the financial statement. Then you have to help to the brands. That is reflections of the financial statement and interpreting the financial. ಅಂದರೆ you have to take on the, ಅಂದರೆ ಇವಾಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಎನಲೈಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಇಂಟರ್ಪ್ರೇಟಿಂಗ್ ವಿವರಣೆಯನ್ನು ಕೊಡಬೇಕಾದ್ರೆ ದೆನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಿಗೆ ಬ್ರ್ಯಾಂಡ್ ನೇಮ್ ಇದ್ದರೆ ದಟ್ ಈಸ್ ಅ ಹೆಲ್ಪ್. ದೀಸ್ ಆಲ್ ಆರ್ ದಿ ಮೇನ್ ಇಂಪಾರ್ಟೆನ್ಸ್ ಆಫ್ ದಿ brand. Then valuations of the brand. You have to valuations of the brand. There are two methods are there in the valuations. First, homegrown brands and acquired brands. Then homegrown brands means total cost incurred in order to develop a brand. ಅಂದರೆ
ಇದು ಓನ್ ಆಗಿ ಕ್ರಿಯೇಟ್ ಅಂದರೆ ಹೋಮ್ ಗ್ರೋನ್ ಬ್ರ್ಯಾಂಡ್. ನೇಮ್ ವಿಲ್ ಬಿ ಶೋನ್ ಅಬೌಟ್ ದ್ಯಾಟ್ ಹೋಮ್ ಗ್ರೋನ್. ಅಂದರೆ ಯು ಹ್ಯಾವ್ ಟು ಕ್ರಿಯೇಟ್ ಅ ಮೇನ್, ಅಂದರೆ ಹೋಮ್ ಮೇಡ್ ಪ್ರಾಡಕ್ಟ್ಸನ್ನು ಮಾಡಿರ್ತೀರ, ನೀವಾಗಲೇ ಒಂದು ಹೆಸರನ್ನು ಇಟ್ಟಿರ್ತೀರ. ದಟ್ ಈಸ್ ಅ ಗಿವನ್ ಮೋರ್ ಪಾಪ್ಯುಲರ್ ಟು ದಿ ಬಿಸ್ನೆಸ್. ಅಂದರೆ ಇಟ್ ಬ್ರ್ಯಾಂಡ್ ಬಿ ಇಂಟ್ರಡ್ಯೂಸ್ ದ ವಿಲೇಜ್ ಆ್ಯಂಡ್ ಪರ್ಟಿಕ್ಯುಲರ್ ಸಿಟೀಸ್. ಇಲ್ಲೇನಾಗುತ್ತೆ, ನೀವಾಗೆ ಓನ್ ಕ್ರಿಯೇಟ್ ಮಾಡಿ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡಿ, ಯು ಹ್ಯಾವ್ ಟು ಶೋನ್ ದ ನೇಮ್ ದಟ್ ಈಸ್ ವಿಲ್ ಬಿ go on the homegrown brand. That's the valuations of the brand. Next, acquired bond. Acquired bond ಅಂದರೆ ಟೋಟಲ್ ಕಾಸ್ಟ್ ಪೇಡ್ ಟು ದ ಪರ್ಚೇಸಸ್ ಟು ದ ಬ್ರ್ಯಾಂಡ್. ಇವಾಗ ನೀವು ಯಾವುದಾದ್ರೂ ಒಂದು ಗೂಡ್ಸನ್ನು ರೆಡಿ ಮಾಡಿರ್ತೀರ, ದೆನ್ ಆ ರೆಡಿ ಮಾಡಿದಂಥ ಗೂಡ್ಸಿಗೆ ಬೇರೆಯವ್ರ ಬ್ರ್ಯಾಂಡ್ ನೇಮನ್ನು ಕೊಡೋದು. ದಟ್ ಈಸ್ ಅ acquired brand. The company if may be tie up to the another company, then automatic that is a acquired brand. ಅಂದರೆ ನೀವು ಬೇರೆ ಕಂಪನಿ ಜೊತೆ ಟೈ ಅಪ್ ಮಾಡಿಕೊಂಡು ಅವ್ರಿಗೆ ಗೂಡ್ಸನ್ನು ಸಪ್ಲೈ ಮಾಡಿ ಕೊಡ್ತೀವಿ ಅಂತ ಅವ್ರು ಅದನ್ನು ಬಳಸ್ಕೊಂಡು ನೀವು ಪ್ರೊಡ್ಯೂಸ್ ಮಾಡೋಂಥ ವಸ್ತುವನ್ನು ಅವ್ರು ಬಳಸ್ಕೊಂಡು ಸೇಲ್ ಮಾಡಿದ್ರೆ ದಟ್ ಈಸ್ ಅ ಅಕ್ವೈರ್ಡ್ ಬ್ರ್ಯಾಂಡ್. ಇವಾಗ ನೀವು ಯಾವುದಾದ್ರೂ ಒಂದು ಹೋಮ್ ಮೇಡ್ ಪ್ರಾಡಕ್ಟನ್ನು ಮಾಡಿ ಅದಕ್ಕೆ ಪತಂಜಲಿ ಬ್ರ್ಯಾಂಡ್ ಅಂತ ಹಾಕಿದರೆ ದಟ್ ಈಸ್ ಅ ಅಕ್ವೈರ್ಡ್ ಬ್ರ್ಯಾಂಡ್. Home grown brand and acquired brand. Valuations of brand will be two types are there in the home grown brand and acquired brand. That is, these all are the ವ್ಯಾಲ್ಯೂಯೇಷನ್ಸ್ ಆಫ್ ದಿ ಬ್ರ್ಯಾಂಡ್. ಯು ನೋ ವೆರಿ ವೆಲ್. ಇದನ್ನು ನೀಟಾಗಿ ಫಸ್ಟ್ ತಿಳ್ಕೊಡ್ರಿ. ಹೋಮ್ ಗ್ರೌಂಡ್ ಬ್ರ್ಯಾಂಡ್ ಅಂದರೆ ಯು ಹ್ಯಾವ್ ಟು ಕ್ರಿಯೇಟ್, ಅಂದರೆ ನೀವೇ ಕ್ರಿಯೇಟ್ ಮಾಡೋದಂತಾಗ ನೀವೇ ಒಂದು ಬ್ರ್ಯಾಂಡ್ ನೇಮನ್ನು ಇಟ್ಟರೆ ದಟ್ ಈಸ್ ಅ ಹೋಮ್ ಗ್ರೌಂಡ್ ಬ್ರ್ಯಾಂಡ್. ದೆನ್ ಅಕ್ವೈರ್ಡ್ ಬ್ರ್ಯಾಂಡ್ ಅಂದರೆ ಟೋಟಲ್ ಕಾಸ್ಟ್ ಪೇಡ್ ಟು ದ ಪರ್ಚೇಸರ್ಸ್ ದೇರ್ ಬ್ರ್ಯಾಂಡ್. ಅಂದರೆ ಬ್ರ್ಯಾಂಡ್ ನೇಮನ್ನು ಪರ್ಚೇಸ್ ಮಾಡ್ಕೊಳ್ಳೋದು, ಅಂದರೆ ಯಾವುದಾದ್ರೂ ಒಂದು ಕಂಪನಿ ಅಂದರೆ ಪಾಪ್ಯುಲರ್ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಳ್ಳೋದು. ದಟ್ ಈಸ್ ಆಲ್ಸೋ ಅಕ್ವೈರ್ಡ್ ಬ್ರ್ಯಾಂಡ್. Next, we have discussed about the practices. What are the practices are there in the brand? ಇಲ್ಲಿ brand practices ಅಂದರೆ that is in Australia report, that is a Madras New Corporation Limited evaluations of the sum of the magazines on the balance sheet in the 1984. ಅಂದರೆ they can mention Australian report ಅಲ್ಲಿ they can New Corporation included valuations of the ಸಮ್ಮಿಟ್ಸ್ ಮ್ಯಾಗಝಿನ್ಸಲ್ಲಿ ಬ್ಯಾಲೆನ್ಸ್ ಶೀಟ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ಸನ್ನು. ಆ್ಯಂಡ್ ಬ್ರಿಟಿಷ್ ಫರ್ಮ್ ಯೂಸ್ ಟು ದಿ ಬ್ರ್ಯಾಂಡ್ ವ್ಯಾಲ್ಯೂಸ್ ಪ್ರೈಮರ್ಲಿ ಇನ್ ದ ಬೂಸ್ಟ್ ದೇರ್ ಬ್ಯಾಲೆನ್ಸ್ ಶೀಟ್ಸ್. ಬ್ರಿಟಿಷ್ ಫರ್ಮ್ ಆಲ್ಸೋ ಯೂಸ್ ದ್ಯಾಟ್ ವ್ಯಾಲ್ಯೂಯೇಷನ್ಸ್ ಆಫ್ ದಿ ಬ್ರ್ಯಾಂಡ್. ಅಂದರೆ ಬ್ರ್ಯಾಂಡನ್ನು ದೇ ಕ್ಯಾನ್ ಮೆನ್ಷನ್ ಟು ದ ಬ್ಯಾಲೆನ್ಸ್ ಶೀಟ್ಸ್. ಅಂದರೆ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅಕೌಂಟಿಂಗ್ ಇನ್ ದ ಶೋಸ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ಸ್. ನಾವಿಲ್ಲಿ ರೆಪ್ಯುಟೇಷನ್ಸು, ಪೇಟೆಂಟು, ಟ್ರೇಡ್ ಮಾರ್ಕ್ಸ್ ಅಂದರೆ ಬ್ರ್ಯಾಂಡ್ಸ್ ಆ್ಯನಿವಲ್ ರಿಪೋರ್ಟಲ್ಲಿ ಕೂಡ ಮೆನ್ಷನ್ ಮಾಡ್ಬೋದು. ಇನ್ ಯುನೈಟೆಡ್ ಸ್ಟೇಟ್ಸ್ ಗ್ಯಾಪ್ ದಟ್ ಇಸ್ ಅ ಬ್ಲಾಂಕೆಟ್ ಅಮಾರ್ಟೇಷನ್ಸ್ ಪ್ರಿನ್ಸಿಪಲ್ ಮೀನ್ಸ್ ದ ಪ್ಲೇಸಿಂಗ್ ದ ಬ್ರ್ಯಾಂಡ್ ಆನ್ ದ ಬ್ಯಾಲೆನ್ಸ್ ಶೀಟ್ಸ್ ವುಡ್ ರಿಕ್ವೈರ್ಡ್ ದ ಅಮಾರ್ಟೈಜೇಷನ್ಸ್ ಆಫ್ ಅಸೆಟ್ಸ್ ಫಾರ್ ದಿ 40 years. ಇಲ್ಲಿ ಏನಾಗಿದೆ, ಎನಿ ಅದರ್ ಥಿಂಗ್ಸ್ ಯು ಹ್ಯಾವ್ ಟು ಟೇಕನ್ ಬೈ ದಿ ಅಮಾರ್ಟೈಜೇಷನ್ಸ್. ಅಂದರೆ ಯುನೈಟೆಡ್ ಸ್ಟೇಟ್ಸ್ ಗ್ಯಾಪ್ ಅಂದರೆ ಜನರಲಿ ಎಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನು ಹೇಳುತ್ತೆ ಅಂದರೆ ಯು ಹ್ಯಾವ್ ಟು ಅಮಾರ್ಟೈಜೇಷನ್ಸ್ ಅಂದರೆ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ದೇ ಕ್ಯಾನ್ ಗಿವನ್ ದ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ಸ್ ಅಂತ ಹೇಳ್ತಾರೆ. ದೇ ಕ್ಯಾನ್ ಶೋನ್ ಅಬೌಟ್ ದಿ ಬ್ರ್ಯಾಂಡನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಕೌಂಟಿಂಗ್ ಫೀಲ್ಡಲ್ಲಿ ಅಂದರೆ ದೀಸ್ ಆಲ್ ಆರ್ ದಿ ಶೋನ್ಸ್ ಅಂಡರ್ ಬ್ಯಾಲೆನ್ಸ್ ಶೀಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಅನ್ ಆ್ಯನ್ಯುವಲ್ ರಿಪೋರ್ಟ್ ಆ್ಯಂಡ್ ಫಿನಾನ್ಸಿಯಲ್ ಸ್ಟೇಟ್ಮೆಂಟ್. ದೇ ಕ್ಯಾನ್ ನೋ ಅಬೌಟ್ ದಿ ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಆಫ್ ದಿ ಬ್ರ್ಯಾಂಡ್. ಈ ಗುಡ್ ವಿಲ್ಲು, ಪೇಟೆಂಟು, ಟ್ರೇಡ್ ಮಾರ್ಕ್ ಅಂದರೆ ಬ್ರ್ಯಾಂಡನ್ನು ಎಲ್ಲಿ ಅಕೌಂಟಿಂಗ್ ಫೀಲ್ಡಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ದೇ ಕ್ಯಾನ್ ನೋ ಅಬೌಟ್ ದಿ ಆಲ್ ದ ಥಿಂಗ್ಸ್. ದೆನ್ ಜನರಲ್ ಅಪ್ರೋಚಸ್ ಇನ್ ದ ಡಿಟರ್ಮೈನಿಂಗ್ ದ ವ್ಯಾಲ್ಯೂ ಆಫ್ ದಿ ಬ್ರ್ಯಾಂಡ್ ಇನ್ ದ ಅಕ್ವಿಜಿಷನ್ಸ್ ಆರ್ ಮರ್ಜರ್ಸ್ ಫರ್ಮ್ ಕ್ಯಾನ್ ಬಿ ಚೂಸ್ 3 ಮೇನ್ ಅಪ್ರೋಚಸ್. ಇಲ್ಲಿ 3 ಮೇನ್ ಅಪ್ರೋಚಸಲ್ಲಿ ಬ್ರ್ಯಾಂಡನ್ನು ಚೂಸ್ ಮಾಡಿದ್ದಾರೆ. ದಟ್ ಈಸ್ ಅ ಕಾಸ್ಟ್ ಅಪ್ರೋಚಸ್, ಮಾರ್ಕೆಟ್ ಅಪ್ರೋಚಸ್ ಆ್ಯಂಡ್ ಇನ್ಕಮ್ ಅಪ್ರೋಚಸ್. ಇಲ್ಲಿ ಕಾಸ್ಟ್ ಅಪ್ರೋಚಸ್ಸಲ್ಲಿ ಏನು ಹೇಳುತ್ತೆ ಅಂದರೆ ಬ್ರ್ಯಾಂಡ್ ಇಕ್ವಿಟಿ ಈಸ್ ಅ ಅಮೌಂಟ್ ಆಫ್ ದಿ ಮನಿ ದ್ಯಾಟ್ ವುಡ್ ಬಿ ರಿಕ್ವೈರ್ಡ್ ರೆಡ್ಯೂಸ್ ದ ರೀಪ್ಲೇಸ್ ದ ಬ್ರ್ಯಾಂಡ್. ಇಲ್ಲಿ ಏನು ಹೇಳಿ ಕಾಸ್ಟ್ ಅಪ್ರೋಚಸ್ಸಲ್ಲಿ ರೀಪ್ಲೇಸ್ ದ ಬ್ರ್ಯಾಂಡ್ ಆರ್ ರೀಪ್ರೊಡ್ಯೂಸ್ ದಿ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ ನೇಮನ್ನು ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಮಾರ್ಕೆಟ್ ಅಪ್ರೋಚ್ ಇನ್ ದ ಪರ್ಪಸ್ ದಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಫ್ಯೂಚರ್ ಎಕನಾಮಿಕ್ ಬೆನಿಫಿಟ್ ಟು ಬಿ ಡಿರೈವ್ಡ್ ಓನರ್ಸ್ ಅಸೆಟ್ಸ್. ಇಲ್ಲಿ ಇಟ್ ಮೇ ಬಿ ಡಿಪೆಂಡ್ ಅಪಾನ್ ದಿ ಯು ಹ್ಯಾವ್ ಟು ಕನ್ಸಿಡರ್ ದಿ ಎಕನಾಮಿಕ್ ಬೆನಿಫಿಟ್ಸ್ ಅಂತ ಅಂದರೆ ದಟ್ ಈಸ್ ಅ ಓನರ್ಸ್ ಅಸೆಟ್ಸ್ ಅಂತ ಇಲ್ಲಿ ಮೇ ಬಿ ಕನ್ಸಿಡರ್ ಅಬೌಟ್ ದಿ ಬ್ರ್ಯಾಂಡ್. ಆ್ಯಂಡ್ ಇನ್ಕಮ್ ಅಪ್ರೋಚಸ್ ದ ಡಿಸ್ಕೌಂಟೆಡ್ ಫ್ಯೂಚರ್ ಕ್ಯಾಶ್ ಫ್ಲೋಸ್ ಫ್ರಮ್ ದಿ ಫ್ಯೂಚರ್ ಅರ್ನಿಂಗ್ ಸ್ಟ್ರೀಮ್ ಫಾರ್ ದಿ ಬ್ರ್ಯಾಂಡ್. ಇಲ್ಲಿ ಇನ್ಕಮ್ ಅಪ್ರೋಚಸ್, ಮಾರ್ಕೆಟ್ ಅಪ್ರೋಚಸ್, ಕಾಸ್ಟ್ ಅಪ್ರೋಚಲ್ಲಿ ಈ ರೀತಿಯಾಗಿಯೂ ಅನಲೈಸ್ ಮಾಡ್ಬೋದು ಇನ್ ದ ಬ್ರ್ಯಾಂಡ್ಸ್. These all are the in the brief discussions about the brand.